ಏನೇನು ಹೇಳ್ಕೊತ ಕೂತಿರು. ಅದ್ರ ಜೈನ್ ಹುಡುಗ ಗಪ್ಪ ಕೂತಿದ್ದಂತ. ಎಲ್ಲಾರು ನಾವ್ ಹೇಳ್ತೀವಿ ನೀ ಯಾಕೆ ಗಪ್ ಕೂತೀವಿ ಅಂತ, ನಿಮ್ದೆಲ್ಲಾ ಮುಗಿಲಿ ಅಂತ ಗಪ್ ಕೂತೀನಂತ. ನೀವ್ ಹಂಗ ಹೇಳ್ರಿ ಹಿಂಗ ಹೇಳ್ರಿ. ನಮ್ ಧರ್ಮದಲ್ಲಿ 7 ತತ್ವ ಅದಾವ, ವಾರದಾಗ 7 ದಿವಸ ಅದಾವ. ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಅಂತ ಬರ್ತಾವ 15. ಚಂದ 24 ದಿವಸದ, 24 ತಾಸದ, 24 ತೀರ್ಥಂಕರ್ದಾರ. ಒಂದೊಂದು ಹೇಳ್ಕೊತೋದ. ಮತ್ತೊಂದು ಕೆಲಸ ಮಾಡ್ರಿ, ನಿಮ್ಮೆಲ್ಲಾರ ಕೈಯಾಗ 1 ರೂಪಾಯಿ ಕೊಡ್ತೀನಿ. ನಾ 6 ತಿಂಗಳ ಟೈಮ್ ಕೊಡ್ತೀನಿ. ಭಿಕ್ಷುಕರು ಹಾಕಿಬೋರು, ಆ ಭಿಕ್ಷುಕ್ ಜೈನರ ಇರ್ಬೇಕು, ಹಾಕಿ ಬರ್ರಿ ಅಂತ ಹೇಳಿದ. 6 ತಿಂತ್ರಿ ಯಾರು ಸಿಗ್ಲಿಲ್ಲ. ಅವಾಗ ಹೇಳಿದಿವ, ಕ್ಷಮಾ ಮಾಡ್ರಿ, ನಮ್ ಧರ್ಮದಾಗ ದುಡುಕ್ತೀನಿ ಅಂದಾರು, ಭಿಕ್ಷಾ ಬೇಡ ಅಂದಾರು. ಮಹಾವೀರ ಭಗವಾನ್ ಇರ್ಲಿ, ಆದಿನಾಥ್ ಭಗವಾನ್ ಇರ್ಲಿ, ಭರತ್ ಚಕ್ರವರ್ತಿ ಇರ್ಲಿ, ರಾಮ್ ಭಗವಾನ್ ಇರ್ಲಿ, ಭೂಮಿ ತಲೆ ಮೇಲೆ ಮೋಕ್ಷ ಹೋಗ್ಬೇಕಾರ ಸರ್ವಸ್ವವನ್ನ ತ್ಯಾಗ ಮಾಡಿ ನಿರ್ವಸ್ತ್ರಾಗಿ ನಿರ್ವಾಣ ಪದವಿ ಪಡ್ಕೊಂಡಾರು. ಇದು ದುಃಖದ ಕಾರಣ. ಅದಕ್ಕೆ ಬೇಡಬಾರದು ಭಿಕಾರಿ. ಬೇಕು ಅಂತವನೇ ಭಿಕಾರಿ, ಸಾಕು ಅಂತವನೇ ಸಾಹುಕಾರ. ನಡೆದಾಡುವ ದೇವರು ಸಿದ್ದೇಶ್ವರ ಸ್ವಾಮಿ ಅವ್ರ ಮುಖಾರಿಂದ ಬರ್ತಕ್ಕಂಥ ಪದ ಇದು. ಇನ್ನು ಯಾರ ಒಳಗ ಬೇಕಂತಕ್ಕಂಥ ದರಿದ್ರತಾದ ಅವ್ ಭಿಕ್ಷುಕ. ಸಾಕಪ್ಪ ಪರಮಾತ್ಮ ಇದ್ರೆ ಸಂತೃಪ್ತಿ ಅದನಂತ ಯಾರು ವನವಾಸದಾಗ ಸಹಿತ ಸುಖದ ಅನುಭವ ತಗೊಂಡ್ರು, ಈ ಪ್ರಪಂಚದ ಸುಖಿ ಇರ್ತಕ್ಕಂಥ ಆತ್ಮ ಅಂತಕ್ಕಂಥ. ಯಾವ್ದಾ ಮೋರಕಂಠ ನೀಲಮಣಿ ಡೈಮಂಡ್ ಇದ್ದು ಉಂಗ್ರ ತೆಗೆದುಕೊಟ್ಟ, ಇನ್ನಾದ್ರೂ ಕಷ್ಟ ಪರಿಹಾರ ಮಾಡ್ಕೊ. ಅವ್ ಗಚ್ಚಿ ಕಟ್ಕೊಂಡು ಹೋದ. ಮನಿಗೆ ಹೋಗಿ ಹೊಸ ಹರಿವಿತ್ತು, ಹರಿವಾಗಿಟ್ಟ 4 ದಿವಸ ಬಿಟ್ಟ ಪ್ಯಾಟಿಗೆ ಹೋಗ್ಬೇಕು, ಮಾರಿ ತಂದ ನಂದ ಕಷ್ಟ ಪರಿಹಾರ ಮಾಡ್ಕೋಬೇಕಂತ ಇಟ್ಟಿದ್ದ. 3ನೇ ದಿವಸ ಇತ್ತು, ಹೆಂಡತಿ ಗಂಗಾ ನದಿ ನೀರ್ ತರಕ್ ಹೋಗಿ ಪರಾಗ ಎಡಿ ಬಿದ್ದು ಅತಿ ಗಡಿಗೆ ಹೊಡಿತು. ಹೊಸ ಗಡಿಗೆ ಐತಿ, ಮನಿಗೆ ಬಂದು ಗಡಿಗೆ ತಗೊಂಡು ಹಾದ್ಲು, ನೀರ್ ತುಂಬ ತಂದಿಟ್ಲು. 4ನೇ ದಿವಸ ಗಂಡ ಹೋಗಿ ಹರಿವಿ ನೋಡ್ತಾನೆ, ಹರಿವಿನ ಎಲ್ಲಿ ಹೋಗೈತಿ ಹರಿವೆ, ಅದ ಮುಂದೆ ಕಾಣತ್ತಿದ್ದಲ್ರಿ. ಹಳಿ ಹರಿವಿ ಹೊಡಿದ್ರಿ, ಹೊಸ ನೀರ್ ತಂದಿಟ್ಟನಿ. ಬದ 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 ನೀರ್ ಸುರಿದಾವ್. ಈಗ ಹನಿನೇ ಬಡ್ಕೊಳಕೈತಿ, ಯಾನ್ರಿ ತೆಲಿಗಿ ತಿರುಗೈತೇನ, ಹಿಂಗ್ಯಾಕೆ ನೀರ್ ಸುರು ಹಾಕರಿ? ಹುಚ್ಚಿ ಹುಚ್ಚಿ ಗಪ್ಪ, ಇದ್ರಾಣ ಡೈಮಂಡ್ ರಿಂಗ್ ಉಂಗ್ರ ಇಟ್ಟಿನ ನೋಡ್ತಾನೆ. ಇಲ್ಲ ಏನ್ ಗೊತ್ತಾಯ್ತು ಕೇಳ್ತಾನ, ನಂಗೇನ್ ಗೊತ್ತ, ನಂಗೆ ಹೇಳಿರ ಅದಕ್ಕೆ ಹೇಳಿಕ್ಕೆ ಹಿಂಗ ಆಟಕ್ಕೆ ಸಂಸಾರ ಆಟ ಇಷ್ಟ ಬೇಕಲ್ಲ ನಿಮಗೆ. ಬೇರೇನೋ ಬೇಯಾಕೈತಿ. ಏನಾತು ಹೋತು, ಅಯ್ಯೋ ಅಂದ. 100 ಬಂಗಾರ ನಾನೇ ಕೊಟ್ರು ನನ್ ದರಿದ್ರತಾ ಹೋಗ್ಲಿಲ್ಲ, ಡೈಮಂಡ್ ಕೊಟ್ರು ನಂದು ಎಂತ ಕರ್ಮ ಅಂದ. 1 ತಿಂಗಳು ಬಿಟ್ಟ ಮತ್ತ ಅಲ್ಲಿ ಗಿಡದ ಕಟ್ಟಿ ಮೇಲೆ ಕೂತಿದ್ದ. ಮತ್ತ ಕೃಷ್ಣ ಅರ್ಜುನ ಸೇರಿ ಬಂದ್ರು. ನೋಡ್ರು ಅರ್ಜುನ್ ಹಣಿಕ್ ಕೈ ಹಚ್ಕೊಂಡು, ಹೇ ಭಗವಂತ ಇದೇನು ಬಂತು ಅಂತ. ಹೇ ಬ್ರಾಹ್ಮಣೋತ್ತಮರೇ ಇದೇನು, ಯಾನ್ ಹೇಳಿ ಪ್ರಭು, ಏನ್ ಮಾಡ್ಬೇಕು ಅಂತ ಹಿಂಗ್ ಕೈ ಕೊಳ್ಳಗ್ ಹಾಕ್ತಿದ್ದ. ಕೊಳ್ಳಾಗಿನ ಹಾರ ಕೊಡ್ಬೇಕಂತ, ಕಂಟಿ ಹಾರ ತೆಗೆದು ಕೊಡ್ಬೇಕು ಅಂತ ಅರ್ಜುನಿನ್ ಕೈ ಕುತ್ತಿಗೆ ಹಾಕ್ತಿದ್ದ. ಅಟ್ಟ ಕೃಷ್ಣ ತಡದ. ಅರ್ಜುನ ಪಾರ್ಥ ನಿಲ್ಲು, ನೀ ಕೊಡಬೇಡ, ನಾ ಕೊಡ್ತೀನಿ ಅಂತ. ಅವಾಗ ಅರ್ಜುನ್ ಖುಷಿ ಆಯ್ತು. ನಾ 2 ಸಲ ಕೊಟ್ಟು ನಮಗೆ ಎಂತ ತಕ್ಲಿಲ್ಲ, ಇನ್ ಕೃಷ್ಣ ನನಗಿಂತ ದೊಡ್ಡದ ಏನಾದ್ರು ಕೊಡ್ಬೋದು, ಬ್ರಾಹ್ಮಣ ಕಷ್ಟ ಪರಿಹಾರ ಆಗ್ಬೋದು ಅಂತ ತಿಳ್ಕೊಂಡು ಕೃಷ್ಣ ಕೊಡ್ತಾನಂತ. ಅರ್ಜುನ್ ಸೈಡ್ ಸರದ. ಕೃಷ್ಣ ಏನ್ ಮಾಡಿದ, 1 ಸಿಕ್ಕ ತೆಗದ, 1 ಬಂಗಾರದ ನಾಣ್ಯ ತಗೋ ಅಂತಂದ. ಅರ್ಜುನ್ ಮನುಷ್ಯನ ಉಸಾಕೈತು. ನಾನಂತ 100 ಕೊಟ್ನಿ, ಡೈಮಂಡ್ ಕೊಟ್ನಿ, ದಕ್ಲಿಲ್ಲ, 1 ನಾಣ್ಯ ಇದ್ರದೇನ್ ಆಗುದು. ಅರೆ ಕೃಷ್ಣ ಕೊಡಾಗ ಒಂದು ಮಾತು ಹೇಳಿದ, ಬ್ರಾಹ್ಮಣರೇ ಈ 1 ನಾಣ್ಯನ್ನ, ಸುವರ್ಣ ಬಂಗಾರದ ನಾಣ್ಯವನ್ನ ಒಳ್ಳೆಯ ಕಾರ್ಯಕ್ಕೆ ಉಪಯೋಗ ಮಾಡ್ರಿ, ನಿಮ್ಗೆ ಒಳ್ಳೆಯದಾಗ್ತದ ಅಂತ ಹೇಳಿದ್ರು. ಒಳ್ಳೆಯ ಕಾರ್ಯಕ್ಕ, ಸತ್ಕಾರ್ಯಕ್ಕ ಇದನ್ನ ಉಪಯೋಗ ಮಾಡ್ರಿ, ನಿಮ್ಗೆ ಒಳ್ಳೆಯದಾಗ್ತದ. ಈ ಒಂದು ಮಾತು ಹೇಳಿ ಅಂದ ಕೊಟ್ರು. ಆಯ್ತ್ರಿಪ್ಪ ಅಂತಂದ ಕಟ್ಕೊಂಡವ್ ದೋತ್ರದಾಗ. ಮರುದಿವ್ಸ ಹರ್ಯಾಗ ಗಂಗಾ ಸ್ನಾನ ಮಾಡಕ್ ಹೋಗಿತ್ತ. ಗಂಗಾ ಸ್ನಾನ ಮಾಡಿ ತರ್ಪಣ ಬಿಡಾಗ ಒಬ್ಬ ಬೆಸ್ತ, ಒಬ್ಬ ಮೀನುಗಾರ ಆ ಗಂಗಾ ನದಿ ಒಳಗಿಂದ ಒಂದು ದೊಡ್ಡದಾದಂತ ಮೀನವನು ಬೆಲಿಗೆ ಸಿಕ್ಕಿತ್ತು. ಅದನ್ನ ಎತ್ತಿ ಹೊರಗೆ ತರ್ತಿದ್ದ. ಆ ತರ್ಪಣ ಬಿಡ ದೃಷ್ಟಿ ಬ್ರಾಹ್ಮಣದ ಮೀನಿನ ಕಡೆ ಹೋಯ್ತು. ಮೀನಿಂಗೆ ವಿಲಿ ಒದ್ದಾಡ್ತಾ ಇತ್ತು. ಬ್ರಾಹ್ಮಣ ಆ ಮೀನುಗಾರನಿಗೆ ಹೇಳಿದ, ಏ ಮೀನುಗಾರ, ಆ ಮೀನ ಬಿಟ್ಬಿಡೆ, ನಾಯಕ್ ಬಿಡ್ಲಿ, ನನ್ನ ಜೀವನದಾಗ ದೊಡ್ಡ ಮೀನು ಸಿಕ್ಕದ, ನಾಯಕ್ ಬಿಡ್ಲಿ. ಇಲ್ಲಪ್ಪ ಅದ್ ನಂಗೆ ಕೊಡು ಅಂತ. ನಿಂಗ್ಯಾಕೆ ಬೇಕು ಬ್ರಾಹ್ಮಣ? ಇಲ್ಲಪ್ಪ ಕೊಡು ಅಂತ. ಕೊಡಕ್ಕಾಗೋದಿಲ್ಲ, ತಗೋ ಅಂತ 1 ಬಂಗಾರದ ಸಿಕ್ಕ ತೆಗೆದ ಆತನಿಗೆ ಕೊಟ್ಟ. ಬಂಗಾರದ ನಾಣಿ ಸಿಕ್ತಂತ ಖುಷಿ ಖುಷಿಲೆ ತಗೋ ಏನಕ್ಕೆ ಮಾಡ್ಕೊ ಅಂತ ಬ್ರಾಹ್ಮಣ ಕೈ ಕೊಟ್ಟ. ಅವ್ ಖುಷಿಲಿ ಹೋದ. ಬ್ರಾಹ್ಮಣ ಆ ಮೀನಾ ತಗೊಂಡು ವಾಪಸ್ ಗಂಗಾ ನದಿ ಒಳಗ ಬಿಟ್ಟ.
ಅರ್ಧ ಜೀವ ಹಾದಂಗ ಆಗಿತ್ತು. ಒದ್ದಾಡಿ ತ್ರಾಸ ಮಾಡ್ಕೊಂಡು ಬೇಹುಷಿದಾಗಿತ್ತು. ನೀರಾಗ ಒಂದ್ ಸ್ವಲ್ಪ ಗೊತ್ತಿದ್ದ, ಸ್ವಲ್ಪ ಜೀವ ಬಂದಂಗ ಹೊಳ್ಳಾಡ್ತು. ಹಿಂಗ ತಿರುಗುವಾಗ ಬಾಯಂದ ಹಿಂಗ್ ಪಕ್ಕನ ಉಳಿತು. ಅವನ ಕೈಯಾಗ ರಿಂಗ್ ಬಂದು ಸಿಕ್ತು. ಕೈಯಾಗ ಯಾವ್ದು ಉಂಗ್ರ ಇತ್ತಲ್ಲ, ಗೋಲ್ಡ್ ಯಾವುದು ಮೋರ ಕಂಠ ನೀಲಮಣಿ ಉಂಗ್ರ ಕೈಯಾಗ ಬಂತು. ಆಶ್ಚರ್ಯಪಟ್ಟ ಬ್ರಾಹ್ಮಣ, ಯಾವುದು ಕಳ್ಕೊಂಡಿನಿ? ಭಕ್ತಲ್ಲ ಪರಮಾತ್ಮ, ಕೃಷ್ಣನ ಮಾತನೆಂಬತ್ತು. ಈ ನಾಣ್ಯವನ್ನ ಒಳ್ಳೇದಕ್ಕೆ ಉಪಯೋಗ ಮಾಡು, ಒಳ್ಳೇದಾಗ್ತದ. ಒಂದು ಮೀನಿನ ಪ್ರಾಣ ಉಳಿಸಬೇಕಂತ ಒಂದು ಜೀವದ ದಯ ಮಾಡಿದ್ದಕ್ಕ ಪರಮಾತ್ಮ ಅವನು ಯಾಗ ಮಾಡ್ತಕ್ಕಂತ ಕಾರ್ಯ ಮಾಡ್ದ. ಹಿಂದಿ ಒಳಗೆ ದಯಾಕೋ ಅಗರ್ ಉಲ್ಟಾ ಕರೋ ಯಾದ್. ದಯಾ ಯಾದ್ ಅಂದ್ರೆ ನೆನಪು. ನೀನ್ ಹೃದಯದಾಗ ದಯಾ ಬಂತಂದ್ರ ಭಗವಂತ ಸಹಿತ ನೀನ್ ನೆನೆಸ್ತಾನೋ ಅಂತ ಪುಣ್ಯದ ಕಾರ್ಯ ಮಾಡ್ತೀಪ ಅಂತ. ಅವನು ಹೆಂಡತಿ ನೀರ್ ತುಂಬಾಕ್ ಬಂದಾಗ ಗಡಿಗ್ಯಾಂಗಿಂದ ಬಿದ್ದಿತ್ತದು. ಅದು ಮೀನ ತಿನ್ನೋ ವಸ್ತು ಅಂತ ನುಂಗಿತ್ತು. ಬೆಸ್ತ ಹಿಡಿದು ಹೊರ ಕೈಯಾಗ ಗಂಟ್ಲಿ ಸಿಕ್ಕಿ ತ್ರಾಸ ಆದಿತ್ತು. ಹೊಳೆ ನೀರ ಬಿಟ್ಟಾಗ ಉಳಿತು. ಅದು ಬಂದು ಈತನ ಕೈಯಾಗ ಬಂದು ಬಿದ್ದಿತ್ತು. ಆ ಜೀವದ ಪ್ರಾಣ ಉಳಿಸಿದ್ದಕ್ಕ ಕಳ್ಕೊಂಡಂತ ಮೋರ ಕಂಠ ನೀಲಮಣಿ ಕರಡೋ ಕಿಮ್ಮತ್ತಿಂದ ರಿಂಗ್ ಸಿಕ್ತು. ಕೈ ಮುಗಿದ ಪರಮಾತ್ಮ, ಎಲ್ಲ ನೀನ. ಕಣ್ಣು ಮುಚ್ಕೊಂಡ ಪ್ರಾರ್ಥನಾ ಮಾಡ್ದ. ಮನಿಗ್ ಬರ್ತಾ ಇದ್ದ. ಅರ್ಧ ಹಾದಿ ಬಂದಿದ್ದ. ಅವ್ ಕಸ್ಕೊಂಡ್ ಹೋಗಿದ್ಲೆ ಪಿಶ್ವಿ ಕಳ್ಳ. ಆ ಪಿಶ್ವಿ ತಗೊಂಡ ಇದ್ರಿಗೆ ಬಂದ. ಬ್ರಾಹ್ಮಣರೇ, ನಿಮ್ಮದ್ ನಂಗೆ ಬ್ಯಾಡಾರಿ, ತಗೋರ್ ನಿಮ್ಮ 100 ಬಂಗಾರ ನಾಣ್ಯ ಅಂತಾವ್. ಅಲ್ಲೋ ಒಯ್ಬೇಕಂತ ಒಯ್ದಿದಿ, ಮತ್ತೆ ತಂದೇವು ಅಂತ ಕೇಳಿದೆವು. ಬ್ರಾಹ್ಮಣ, ಏನ್ ಹೇಳ್ರಿ, ಯಾವಾಗ ನಿಮ್ಮ ರೊಕ್ಕ ಓದಿಟ್ನಿ? ನಮ್ಮ ಅಪ್ಪ ಸತ್ತ, ನಮ್ಮ ಮೌ ಸತ್ಲು, ನಾನು ಏನ್ ಸತ್ಲು, ಇರುದು ಒಂದ ಮಗ, ಅದು ಸತ್ತರ ಏನ್ ಮಾಡ್ದ? ಅದಕ್ಕೆ ನಿಮ್ಮದ್ ನಂಗೆ ದಕ್ಕಲಿಲ್ಲ, ನಿಮ್ ಸಂಪತ್ತಿ ಅಂತ ವಾಪಸ್ ಅದೂರು ನನಗೆ ತಂದು ಕೊಟ್ಟ. ಬ್ರಾಹ್ಮಣ ಪಿಶ್ವಿ ಕೈ ಹಿಡ್ಕೊಂಡ ಡೈರೆಕ್ಟ್ ಎಲ್ಲಿ ಬಂದ? ದ್ವಾರಕಾಧೀಶ್ ಕೃಷ್ಣನ ದರ್ಬಾರಕ್ಕೆ ಬಂದ ಪ್ರಣಾಮ ಮಾಡಿದ. ಪ್ರಭು, ಧನ್ಯ ಧನ್ಯ ಧನ್ಯ. ಒಂದು 100 ಬಂಗಾರ ನನ್ನ ಕಾಯಲಿಲ್ಲ. ಅರ್ಜುನ್ ಕೊಟ್ಟಂತ ಡೈಮಂಡ್ ನನ್ನ ರಕ್ಷಣೆ ಮಾಡಲಿಲ್ಲ. ಕರೆ ನೀವು ಒಂದು ಕೊಟ್ಟಿದ್ದು ಬರೀ ಒಂದು ನಾಣ್ಯ, ಒಂದು ಬಂಗಾರದ ನಾಣ್ಯ ಕಳ್ಕೊಂಡದ್ದು ಎಲ್ಲ ತಂದು ಕೊಟ್ಟು ಹೆಂಗ ಅಂತ ಕೇಳಿದಾಗ ಅವ್ರು ಹೇಳ್ರು, ಒಳ್ಳೆಯದನ್ನ ಮಾಡು, ಒಳ್ಳೆಯದಾಗ್ತದ. ಒಳ್ಳೆಯದನ್ನು ಮಾಡುವವರು ಒಳ್ಳೆಯವರು, ಒಳ್ಳೆಯವರಿಗೆ ಆಗೋದೆಲ್ಲ ಒಳ್ಳೆಯದು. ಒಂದು ವೇಳೆ ಕೆಟ್ಟದ್ದು ಆಗುತ್ತಿತ್ತಂದ್ರೆ ನಿಮ್ ಒಳ್ಳೆಯದಕ್ಕೆ ಕೆಟ್ಟಾಗಿಲ್ಲ, ಅದು ಪೂರ್ವಬೌಧ ಮಾಡಿದ ಕರ್ಮ ಉದಯತಿ. ಆ ಕರ್ಮ ಕಳೆದ ನಿಮ್ಮ ಆತ್ಮನ ಮುಕ್ತಿ ಮಾಡುವ ಸಲುವಾಗಿ ಕೆಟ್ಟದ್ದಾಗೈತಿ. ರಾಮ್ ಎಂದು ನನಗೆ ಕೆಟ್ಟ ತನ್ನಲಿಲ್ಲ, ಸತ್ಯ ಹರಿಶ್ಚಂದ್ರ ಎಂದು ನನಗೆ ಕೆಟ್ಟ ತನ್ನಲಿಲ್ಲ. ಈ ಪ್ರಪಂಚದಾಗ 5 ಸಾವಿರ ಜೀವನ್ ತೆಗೆದ ತಾನು ಬಿಟ್ಟಾರ, ಕರೋಡೋ ರಾಜ ಹೋಗ್ಯಾರ. ಅವ್ರ ಹೆಸರು ಯಾರು ಜೀವಂತ ಉಳಿದಿಲ್ಲ. ಯಾರ ಜೀವನದ ಧರ್ಮ ಸಲುವಾಗಿ ವನವಾಸ ಕಷ್ಟ ಪೋಕ್ಷರು ಅವರು ಇವತ್ತು ಇತಿಹಾಸದಾಗ ಜೀವಂತಾಗಿ ಉಳಿದಾರು. ಧರ್ಮಾತ್ಮನ ಲಕ್ಷಣ. ಯಾ ಕಲ್ಲಿಗೆ ಉಳಿ ಏಟು ಬೀಳ್ತದ, ಅದಕ್ಕೆಲ್ಲ ಮೂರ್ತಿ ಆಗ್ತದ. ಮೂರ್ತಿ ಆಗ್ಬೇಕಾಗಿತ್ತು ಅಂತಂದ್ರ ಜೀವನದಲ್ಲೇ ಸ್ವೀಕಾರ ಮಾಡಬೇಕು. ಇದು ಕರ್ಮ ಫಲ. ಕರ್ಮ ಫಲವನ್ನು ನಾವು ಭೋಗಿಸ್ಲೇಬೇಕು. ತೀರ್ಥಂಕರ ರಾಮ್ ಅಂತ, ರಾಮ್ ಸತ್ಯ ಹರಿಶ್ಚಂದ್ರ ಅಂತ. ಸತ್ಯ ಹರಿಶ್ಚಂದ್ರ ಕರ್ಮ ಬಿಟ್ಟಿಲ್ಲ. ನಾವು ಹಿಡಿದು ಯಾವ ಗಿಡ ತಪ್ಪಲು. ಯಾರೇ ಪಟ್ಟಿ ಕೆಳಗ್ ಬಂದ್ರು ಮನ್ಯಾಗಿಲ್ರಿ ಅವ್ರ ಅಂತೀರಿ ನೀವು. ಬುತ್ರೊಟ್ಟಿ ಬಂದು ಅಂದ್ರ ನಾವಿಬ್ರು ಬೇರೆ ಬೇರೆ ಅದು, ನಮಗೊಂದು ಕೊಡ್ರಿ ಅವ್ರಿಗೊಂದು ಕೊಡ್ರಿ. ಅವ್ರ ವಸ್ತು ಸ್ಥಿತಿ ಅದ. ಪಟ್ಟಿ ಕೆಳ ನಾವೆಲ್ಲ ಬಂದಿರಿ. ಇಂಥ ಬಂಟ ಮಕ್ಕಳು ನಾವು. ವಸ್ತು ಸ್ಥಿತಿಯಾಗಿ ಸಮಾಜದಲ್ಲಿ ಪಟ್ಟಿ ಯಾಕೆ ಕೊಡ್ಬೇಕಪ್ಪ? ಪುಣ್ಯ ಕಾರ್ಯ ಯಾಕೆ ಮಾಡ್ಬೇಕು? ಭಾಷಣ ಹೇಳ್ತೀನಿ, ಬಿಕಾರಿಕೋ ಬೇಕಾರ ಮತ್ ಸಮಜನ. ಬಿಕಾರಿಗಳ ಬಿಕಾರಿ ವ್ಯರ್ಥ ಪಾಪಿ ಅಂತ ತಿಳ್ಕೊಬೇಡ್ರಿ. ನೀವು ಇಲ್ಲಿ ಬಂದ್ರೆ ನಾವು ಉಪದೇಶ ಕೊಡಾಕತ್ತಿದೀವಿ. ಕರೆ ಭಿಕ್ಷುಕ ನಿಮ್ ಮನಿಗೆ ಬಂದ ಪರಮಾತ್ಮ ಸಂದೇಶ ಹೇಳಕತ್ತಾನು. ಹಿಂದಿನ ಭಾಗ ದಾನ ಧರ್ಮ ಪುಣ್ಯ ನಾವು ಮಾಡಿಲ್ಲಪ್ಪ, ಅದಕ್ಕೆ ಎಲ್ಲ ಕಳ್ಕೊಂಡು ಮನಿ ತಿರುಗಾಕತ್ತಿದೀವು. ನೀವು ದಾನ ಮಾಡಿ ಮುಂದಿನ ಭಾವ ಕಲ್ಯಾಣ ಮಾಡ್ಕೊಡಿ ಅಂತ ಮನಿ ಬಂದ. ಅವಾಗೆಲ್ಲ ಭಿಕ್ಷುಕ್ ಬಂದ ಬಾಲಾಯ್ಕು ಮಕ್ಕಳು. ಒಬ್ಬ ಭಿಕ್ಷುಕ್ ಬಂದಿದ್ದ ಊರಿಗೆ. ಅವಾಗೇನ್ ಗುಡಿ ಇಲ್ಲ, ಗುಡಿ ಎಲ್ಲಿ ಇದ್ದಲ್ಲಿ ಮಕ್ಕೋತಿದ್ದ, ಏನ್ ಸಿಕ್ಕದ್ ತಿಂತಿದ್ದ. ಕರೆ ಅವನೊಂದು ನಿಯಮ ಅಂತ, ದಿವಸ ಒಂದೇ ಮನೆಯ ಭಿಕ್ಷಕ್ಕೆ ಹೋದ ಏನ್ ಕೊಡ್ತಾರ ಅದನ್ನ ತಿನ್ನುದ, ಇರ್ಲಿಕ್ಕೆ ಉಪವಾಸ ಇರುದ. ಒಂದು ಊರಿಗೆ ಬಂದದ. ಫಸ್ಟ್ ದೊಡ್ಡ 3 ಅಂತಸ್ತಿನ ಮನೆ ಇತ್ತಂತ.
ಫಸ್ಟಿಕ ಭಿಕ್ಷಾ ಕೇಳಿದ. ಆ ಹೆಣ್ಮಗಳು ಹೊರಗೆ ಬಂದು, ಏ ದರಿದ್ರದವನ, ಹರಾಗ್ಯತೆ ನಿನ್ನ ಮುಖ ತೋರಿಸಿದನು, ಹೋಗಿ ಹರಾಗ್ಯ ಕಡಿ ಹೋಗಂತಂದ್ಲು. ಪರಮಾತ್ಮ ನಂದು ಕರ್ಮ ಅಂದ, ಬಿಟ್ಟ ಉಪವಾಸ ಮಾಡಿದ. 2ನೇ ದಿವಸ ಬಂದ, ಏ ನಿನ್ನೆ ಹೇಳು ನಾಯಿ ಆಯ್ತಾ, ನಾಯಿ ಸುಡ್ಬಿಡ್ತು ನೋಡು, ಗಪ್ ಹೊಕ್ಕಿಲ್ಲ. 2 ದಿವಸ ಉಪವಾಸ. 3ನೇ ದಿವಸ ಮತ್ತೆ ಭಿಕ್ಷಾ ಕೇಳಿದ. ಈಕೆ ಚಪ್ಪಲ್ ವರ್ಷಾಕತ್ತೇಳು, ವರ್ಷಕೋತ ಗೊತ್ತಿದ್ಲು. ಸಿಟ್ಟು ಬತ್ತು, ಹೊಕ್ಕಿಲ್ಲ ನೀನು ತಂದ್ಲು. ಆ ಕೈಯಾಗಿಂದ ಬೂಟ ವರ್ಷದ ಅರಿವಿ ತಗೊಂಡು ಮುಸಡಿಗೆ ಹೋಗುದ್ಲಂತ. ಇವ್ ಕ್ಯಾಚ್ ಹಿಡ್ಕೊಂಡಂತ, ಭಗವಂತ ಇವತ್ತೇನಾದ್ರೂ ಕರ್ಣ ಇತ್ತು, ನನಗೇನಾದ್ರೂ ಸಿಕ್ತು ದಾಂಡ್ರು ಇದ್ದಾಗ ಒಂದು ಅರಿವಿ ಸಿಕ್ತಂತ ಪುಣ್ಯ. ಆ ಅರಿವಿ ತಗೊಂಡು ತೊಳೆದು ಹಾಕಿದ, ಅದಕ್ಕೆ ಉಪಯೋಗ ಬರ್ತಾ ಇತ್ತು. ಒಳಗ ಗುಡಿ ಹಾಕಿದ, ರಾತ್ರಿ ದೋಂತ ಮೈ ಸುರಿತಿತ್ತು. ಆ ಭಗವಂತರ ಮುಂದಿನ ದೀಪ ಆರಾಕ ಬಂದಿತ್ತಂತ. ಹೋಗಿ ನೋಡ್ತಾನೆ, ಎಣ್ಣೆ ಹಾಕಬೇಕಂತ. ಎಣ್ಣೆ ಇತ್ತು, ಬತ್ತಿ ತೀರಿತ್ತು. ಸ್ವಲ್ಪ ಬತ್ತಿ ಉದಿತ್ತು, ಅಲ್ಲೇ ಇಲ್ಲೇ ಹತ್ತಿ ಹುಡುಕಿದ, ಸಿಗಲಿಲ್ಲ. ಕಡೆಗೆ ನೆಂಪು ಬತ್ತು, ಹರ ಭಿಕ್ಷಾಕ್ ಹೋಗಿನಿ. ಆ ಹೆಣ್ಮಗ ಅರಿವಿ ಕೊಟ್ಟ ಬಂತದ, ದಾರ ತೆಗೆದು ಹೊಸದ ಬತ್ತಿ ಮಾಡಿ ಎಣ್ಣೆಯಾಗಿ ಎತ್ತಿ ಹಚ್ಚಿ ಮುಂದೆ ಸರಿಸಿ ಭಗವಂತರ ಮುಂದೆ ದೀಪ ಬೆಳಗಾಕಿತ್ತು. ಭಿಕ್ಷು ಕಂದಂತ, ಏ ಪರಮಾತ್ಮ, ಯಾ ಪುಣ್ಯಾತ್ಮಗಿತ್ತು ಇವತ್ತು ಅರಿವಿ ಕೊಟ್ಟಳು, ಆಕಿನಿಂದ ನಿನ್ನ ಮುಂದೆ ದೀಪ ಬೆಳಗಾಕತ್ತದ, ಆಕಿ ಮನೆ ಬೆಳೆದು ಅಂತ ಕೇಳ್ಕೊಂಡಂತ. ಹಿಂಗೆ ಹೇಳಿ ಭಿಕ್ಷುಕ, ಅವ ಕರೆ ಭಿಕ್ಷುಕು, ಏನೀಕ ದರಿದ್ರು. ವಿಚಾರ ಮಾಡುವಂತ ವಿಷಯ. ನಮ್ಮ ದೇಶದಲ್ಲಿ ಸಾಮಾನ್ಯ ವ್ಯಕ್ತಿ ಸಹಿತ ವಿಶ್ವದ ಕಲ್ಯಾಣ ಬಯಸ್ತಾನ, ಎಲ್ಲರೂ ಸುಖಿಯಾಗಿರ್ಲಂತಾನ. ಇದು ಭಾರತ ವಸುದೈವ ಕುಟುಂಬಕಂ ಪರಸ್ಪರೋಪಗ್ರಹೋ ಜೀವಾನ. ಮಹಾವೀರ ಭಗವಾನ್ ಹೇಳಿದ್ರು, ಪರಸ್ಪರೋಪಗ್ರಹೋ ಜೀವಾನ. ಹೆಂಗ ಸಾಯಂಕಾಲ ಗಿಡದಾಗ ಎಲ್ಲಾ ರೀತಿ ಪಕ್ಷಿಗಳು ಬಂದು ನೆಲೆಸ್ತಾವೋ, ಹರ ತಂಪಾಡ್ತಾವ ಹೋಗ್ಬಿಡ್ತಾವೋ, ಹಂಗ ನಾವು ಸಂಸಾರದಾಗ ಇರ್ಬೇಕಂತ. ನಾ ದೊಡ್ಡವ, ನೀ ದೊಡ್ಡವ, ನನ್ ಜಾತಿ ದೊಡ್ಡದ, ನಿನ್ ಜಾತಿ ದೊಡ್ಡದ, ಯಾವುದು ದೊಡ್ಡದಿಲ್ಲ. ಮನಸ್ಸು ದೊಡ್ಡಿದ್ದವ ಈ ಜಗತ್ತ ದೊಡ್ಡವ, ಮನಿ ದೊಡ್ಡವ ಅಲ್ಲ. ಮನಸ್ಸು ದೊಡ್ಡದಾಗಬೇಕು, ಮನಸ್ಸು ನಿರ್ಮಲ ಆಗ್ಬೇಕು. ಪುಣ್ಯ ಕಾರ್ಯ ಮಾಡೋದ್ ಜೊತೆಗೆ ಇದು ವ್ಯವಹಾರ. ಶಿಖರ್ಜಿ ಹೋಗ್ರಿ, ದಾನ ಧರ್ಮ ಮಾಡಿ, ಬಸ್ತಿ ಮಾಡ್ರಿ, ಆಹಾರ ಕೊಡ್ರಿ, ತೀರ್ಥಯಾತ್ರೆ, ಇವೆಲ್ಲ ವ್ಯವಹಾರ ಧರ್ಮ. ಇದರಿಂದ ಪುಣ್ಯ ಸಿಗ್ತದೆ, ಕರ್ಮ ನಿರ್ಜರ ಆಗೋದಿಲ್ಲ. ಕರ್ಮ ನಿರ್ಜರ ಮಾಡ್ಕೋಬೇಕಾಗಿತ್ತಂದ್ರ ಆತ್ಮಾವಲೋಕನ್ ಮಾಡ್ರಿ, ಆತ್ಮ ಚಿಂತನ್ ಮಾಡ್ರಿ, ಆತ್ಮ ಧ್ಯಾನ ಮಾಡ್ರಿ. ನಿಮ್ಮೊಳಗ ನಿರಂಜನ ಸ್ವರೂಪಿ, ನಿತ್ಯ ನಿರಂಜನ್ ಅವಿನಾಶಿ ಸ್ವರೂಪಿ ಆತ್ಮ ಪರಮಾತ್ಮ ದಾನ. ಆ ಪರಮಾತ್ಮನ ದರ್ಶನ ಮಾಡ್ಕೋಬೇಕಾಗಿತ್ತು. ಅದು ಅನುಭವ ನೇತ್ರದಿಂದ, ಅಂತಃಚಕ್ಷುವಿನಿಂದ, ಜ್ಞಾನ ನೇತ್ರವಿಂದ ಮಾತ್ರ ಸಾಧ್ಯ. ಈ ಚರ್ಮ ಚಕ್ಷುವಿಂದ ಪರಮಾತ್ಮನ ದರ್ಶನ ಆಗೋದಿಲ್ಲ. ಹೇಗದಾನೋ, ಎಲ್ಲದಾನೋ, ಎಲ್ಲಿ ಹುಡುಕೋದು ಅವಶ್ಯಕತೆ ಇಲ್ಲ. ನೀ ಎಲ್ಲಿದೆ ಅಲ್ಲೇದ. ಪಾಷಾಣೇಶು ಯಥಾ ಹೇಮಂ ದುದ್ಗಮಂತೆ ಯಥಾ ಘೃತಂ ತಿಲಮಂತೆ ಯಥಾ ತೈಲಂ ದೇಹಮಧ್ಯೆ ತಥಾ ಶಿವಃ ಕಾಷ್ಟಮಧ್ಯೆ ಯಥಾ ವನ್ಹಿ ಶಕ್ತಿ ರೂಪೇಣ ತಿಷ್ಠಿತಿ ಆಯಮಾತ್ಮ ಶರೀರೇಶು ಯೋ ಜಾನಾತಿ ಸ ಪಂಡಿತಃ. ಕಲ್ಲಿನೊಳಗೆ ಹೆಂಗ ಬಂಗಾರದ, ಎಳ್ಳಿನೊಳಗೆ ಯಾವ ಪ್ರಕಾರ ಎಣ್ಣೆ ಅದ, ಹಾಲಿನೊಳಗೆ ಯಾವ ಪ್ರಕಾರ ತುಪ್ಪದ, ಹೂವಿನಲ್ಲಿ ಯಾವ ಪ್ರಕಾರ ಸುಗಂಧದ, ಬೆಳ್ಳಿನೊಳಗೆ ಯಾವ ಪ್ರಕಾರ ಸಿಹಿ ಅದ, ಹಂಗ ನಿನ್ನೊಳಗೆ ಒಬ್ಬ ಚೈತನ್ಯ ಸ್ಥಿತಿ ರೂಪಿ ಆತ್ಮ ಅದಾನ. ಆತ್ಮನ ಭವಿಷ್ಯದ ಪರಮಾತ್ಮ ಆಗ್ತಕ್ಕಂಥ ವ್ಯಕ್ತಿತ್ವದ. ನನ್ನಾತ್ಮ ನಿಶ್ಚಯವಿರಲು ಪರಮಾತ್ಮ ನಿಶ್ಚಯವಿರುವ. ಯಾರ್ಯಾರಿಗೆ ವಿಶ್ವಾಸ ಐತಿ ಪರಮಾತ್ಮ ಅದಾನಂತ ಕೈ ಎತ್ತರ ನೋಡೋಣ. ನಾವು ನಂಬುತ್ತೀವ್ರಿ ಪರಮಾತ್ಮ ಅದಾನಂತ ಅನ್ನೋರು, ನಂಬಿಕೆ ಇದ್ದವ್ರು ಕೈ ಬಿಡ್ರಿ. ಯಾರ್ತಿಗೆ ನಂಬಿಕೆ ಅದ ಅವ್ರಿಗೆ ಮೋಕ್ಷ ಮಾರ್ಗ ಮುಮುಕ್ಷು ಭವ್ಯಾತ್ಮ ಅಂತಂದವ್ರು. ಯಾ ಜೀವ ಭವ್ಯಾತ್ಮ ಅದ ಪರಮಾತ್ಮ. ಸುಟ್ಟು ಬೀಜಿನೊಳಗ ಮರಿಕೆ ಒಡೆಯೋದಿಲ್ಲ. ಹಂಗ ನಾಸ್ತಿಕ ಅಭವಿ ಜೀವಿದ್ರ ಅದು ಆತ್ಮ ತತ್ವ, ಪರಮಾತ್ಮ ತತ್ವನ ಸ್ವರ್ಗ, ಮೋಕ್ಷ, ಪಾಪ, ಪುಣ್ಯ, ಧರ್ಮ, ಕರ್ಮ ಇದನ್ನ ನಂಬೋದಿಲ್ಲ. ಈಗಿನ ಹುಡುಗರು ಹಂಗಾಗ್ಯಾವ. ಯಾವ ನೋಡ ಸ್ವರ್ಗ, ಯಾವ ನೋಡ ನರಕ, ತಿಂದು ಉಂಡು ಎಂಜಾಯ್ ಮಾಡಿ ಸತ್ತು ಹೋಗುದು ಬಿಟ್ಟು ಅದನ್ನ ಬಿಟ್ಟೆತ್ನ ಇದ್ರ ಬಿಟ್ಟನೆತ್ತ ಸೂತ್ರ ಸ್ವಾಮಿಗಳನ್ನ ಎಲ್ಲಾರು. ನಾಸ್ತಿಕವಾದಿ ಜೀವಗಳು ಪ್ರಪಂಚದಾಗ ಅನಾದಿ ಕಾಲದಿಂದ ಅದಾವ. ಶಾಸ್ತ್ರ ಹೇಳ್ತದ ಯಾವ್ದು ಭವ್ಯ ಜೀವದ, ಯಾವ ಜೀವದ ಪರಮಾತ್ಮ ಆಗೋ ಸಾಮರ್ಥ್ಯದ ಅಂತ ಜೀವ ಮಾತ್ರ ಗುರುವಾಣಿ ಕೇಳ್ತದ, ಸತ್ಯವನ್ನು ಸ್ವೀಕಾರ ಮಾಡ್ತದ. ನೀವು ಭವ್ಯದರ ಅಂತೆ ಭಕ್ತರಾಗಿ ಬಂದಿರಿ. ಇವತ್ತಿನ ಭಕ್ತ ಭವಿಷ್ಯದಾಗ ಪರಮಾತ್ಮ ಆಗ್ತೀರಿ ನಾ ಭಾವನಾ ಮಾಡ್ತೀವಿ. ನಮೋಕಾರ ಮಂತ್ರದಲ್ಲಿ ಅರಿಹಂತಾನ ಮಂದ್ರ ಮಹಾವೀರ್ಗ, ಆಜ್ಞಾತ್ಗ, ಭರತ್ಗ, ರಾಮಗ ದರ್ಶನ ಮಾಡಲಿಲ್ಲ. ನಮೋಕಾರ ಮಂತ್ರ ಜೈನ್ ಮಂತ್ರ ಅಲ್ಲ, ವಿಶ್ವಶಾಂತಿ ಮಂತ್ರ, ತ್ರೈಲೋಕ್ಯ ಸಾರ ಮಂತ್ರ. ನಮೋ ಅರಿಹಂತಾನ ಮಂದಾಗ ಯಾರು ಅರಿಹಂತ, ಅರಿ ಅಂದ್ರ ಶತ್ರುಗಳು, ಕರ್ಮ
ಧರ್ಮರೂಪಿ ಶತ್ರುಗಳನ್ನ ಯಾರ ಜೈಶಾರ ಅಂತ ಎಲ್ಲ ಅರಿಹಂತರಿಗೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಎಲ್ಲ ಅರಿಹಂತರಿಗೆ ನನ್ನ ನಮಸ್ಕಾರಗಳು. ಈ ಭಾವ ಬಂದಾಗ ಭವಿಷ್ಯದಾಗ ನೀವು ಕರ್ಮ ನಾಶ ಮಾಡಿ ಭಗವಾನ್ ಆಗವ್ರದರಿ ಅರಿಹಂತ ಆಗವ್ರದರಿ ಅವ್ರಿಗೂ ಅಡ್ವಾನ್ಸ್ ಈಗ ನಂದ ನಮಸ್ಕಾರ ಅಂತಕ್ಕಂಥ ಭಾವನೆ. ವಿಶಾಲ ಹೃದಯ ನಮೋ ಸಿದ್ಧಾನ ಎಲ್ಲ ಸಿದ್ಧರಿಗೆ ಭೂತ ವರ್ತಮಾನ ಭವಿಷ್ಯ. ಒಂದು ನೀರಿನೊಳಗಿರ್ತಕ್ಕಂಥ ಜೀವಿಯೊಳಗೆ ಸಹಿತ ಪರಮಾತ್ಮ ಅದನ ನಿಗೋದೊಳಗ ಕಣ್ಣಿ ಕಾಣೋದ ಏಕ ಶ್ವಾಸಮೇ ಅಟದಶ ಬಾರ್. ಒಂದು ಶ್ವಾಸೋಶ್ವಾಸದೊಳಗ 18 ಸಲ ಸಾಯ್ತತಿ 18 ಸಲ ಹುಡ್ತತಿ ಅಂತ ನಿಗೋದಿ ಜೀವದವು. ಆ ಜೀವದೊಳಗೆ ಸಹಿತ ಪರಮಾತ್ಮ ಆಗುವಂತ ಸಾಮರ್ಥ್ಯದ ಅನ್ನೋದು ನಾ ದೊಡ್ಡವಂತ ಅಹಂಕಾರ ಎಲ್ಲಿ ಬರುದಪ್ಪ ನಿನಗ? ಸತ್ಯವನ್ನು ಸ್ವೀಕಾರ ಮಾಡು. ನಮೋ ಆಯುರ್ಯಾನಂ. ಯಾರು ಆಚಾರ್ಯ ಪರಮೇಷ್ಠಿಯಾಗಿ ಸ್ವಕಲ್ಯಾಣ ಜೊತೆಗೆ ಚತುರ್ವಿಧ ಸಂಘದ ಕಲ್ಯಾಣ ಮಾಡ್ತಾ ಇದ್ದಾರ ಅಂತ ಭೂತ ವರ್ತಮಾನ ಭವಿಷ್ಯ ಮೂರೂ ಕಾಲದಲ್ಲಿ ಇರ್ತಕ್ಕಂಥ ಎಲ್ಲ ಆಚಾರ್ಯರಿಗೆ ನನ್ನ ನಮಸ್ಕಾರಗಳು. ಇಲ್ಲಿ ಯಾವ ವ್ಯಕ್ತಿ ಇಲ್ಲ, ಶಾಂತಿ ಸಾಗರ್ ಇಲ್ಲ, ವಿದ್ಯಾಸಾಗರ್ ಇಲ್ಲ, ಯಾರಿಲ್ಲ. ಗುಣಗಳನ್ನ ಯಾರು ಆ ಗುಣಗಳನ್ನ ದರ್ಶಾರ ಅಂತ ಪವಿತ್ರ ಆತ್ಮಾಗ ನಮಸ್ಕಾರ. ಅದ್ರ ಹಿಂದೆ ನಂದು ಭಾವನಾದ ಒಂದೇ ತದ್ಗುಣ ಲಬ್ಧ ನಮೋಸ್ತು. ನನ್ನ ಆತ್ಮನೋ ನಿಮ್ಮಂದಾಗಲಿ. ಇಷ್ಟ. ನಾ ಜ್ವಾಳ ಬಿತ್ತಿರ ಜ್ವಾಳ ಬರ್ತತಿ, ಗೋಧಿ ಹಾಕಿರ ಗೋಧಿ ಬರ್ತತಿ. ಹಂಗ ಸಮ್ಯಕ್ ರೂಪ ಭಕ್ತಿ ರೂಪಿ ಬೀಜ ಬಿತ್ರ ಮುಕ್ತಿ ರೂಪಿ ಫಲ ನಮ್ಮ ಆತ್ಮಾಗ ಬರ್ತದ. ಅದನ್ನ ಪಡ್ಕೋದೆ ಅಧ್ಯಾತ್ಮ. ಸರ್ಕಲ್ ದೊಡ್ಡ ಸೊನ್ನೆ ಇರ್ಬೋದು. ಬಸವಪ್ರಭು ಸಾರ್ಗೂ ಶರೀರ ಸ್ಥೂಲ ಕಾಯದ, ವಿವೇಕಾನಂದರ ಗತೆ ಹೈಟ್ ಅದಾರು, ಬಾಜು ಕೂತಾರ ಗಿಡ್ಡದಾರು. ಅವ್ರ ಆತ್ಮ ಸಾಂದ ಇವ್ರ ಆತ್ಮ ದೊಡ್ಡದೇನು? ಶರೀರ ದೊಡ್ಡ ಸಾಂದ ಅದ, ಶರೀರ ಸ್ತ್ರೀ ಪುರುಷ ಅದ. ಆತ್ಮ ಏನದು? ಮಣ್ಣಿಂದ ಗೊಂಬಿ ಮಾಡ್ತೀವಿ, ಕೈಯ ಬಾಂಗ್ ಕೊಡ್ತೀವಿ, ಬಜಕೊಂದು ಎಡ್ಕೊಂಡು ಸೈಡ್ ಒಂದು 3 ನಿಲ್ಸ್ತೀವಿ. ಒಂದ್ ಹೆಂಡಿನ ಆಕಾರ ಮಾಡ್ತೀವಿ, ಸೀತಾ ಅಂತೀವಿ. ಒಂದ್ ಸ್ವಲ್ಪ ಸಾಂದ ಮಾಡ್ತೀವಿ, ಲಕ್ಷ್ಮಣ ಅಂತೀವಿ. ನಡು ನಿತ್ತಾನ ರಾಮ್ ಅಂತೀವಿ. ಎದ್ರ ಗೊಂಬಿ? ಮಣ್ಣಿನ ಗೊಂಬಿಗಳು. ಆ ಮಣ್ಣ ಕೇಳ್ರಿ, ನೀ ರಾಮೋ ಸೀತಾನೋ? ಮಣ್ಣನ ಮಣ್ಣ ಅಂತ ಮಣ್ಣನ ಆಕಾರ ಕೊಟ್ಟಿವಿ, ರಾಮ ಸೀತಾ ಲಕ್ಷ್ಮಣ ಅಂತ ಇದ್ದೀವಿ. ಹಂಗ ಈ ಆತ್ಮಕ 84 ಲಕ್ಷ ಇವನು ಆಕಾರ ಸಿಕ್ಕದ. ಈ ಆಕಾರದಿಂದ ನಮ್ಮನ್ನ ಪರಿಚಯ ಮಾಡಕತ್ತಿದೀವಿ. ಇದು ಶಾಶ್ವತ ಸತ್ಯ ಅಲ್ಲ, ಧ್ರುವ ಸತ್ಯ. ಯಾವ್ದಾರು ಇದ್ರ ಚೈತನ್ಯ ಸ್ಥಿತಿ ರೂಪಿ ಆತ್ಮ ಒಂದ ಸತ್ಯದ ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತಕ್ಕಂಥ ಸಂದೇಶ ಕೊಟ್ಟರು. ಸರ್ಕಲ್ 5 ಸೆಂಟರ್ ಬಿಡುದು, 7 ಸೆಂಟರ್ 9 10 ಸೆಂಟಿಮೀಟರ್ ಸರ್ಕಲ್ ಇರಬಹುದು. ಆ ಸರ್ಕಲ್ ತಯಾರಾಗಬೇಕಾದ್ರೆ ನಡು ಒಂದು ಪಾಯಿಂಟ್ ಇರ್ತೈತಿ ನೋಡ್ರಿ, ಸೆಂಟರ್ ಪಾಯಿಂಟ್. ಕೈವಾರ ತ್ರಿಜ್ಯ ನಡು ಇಟ್ಟ ತಿರ್ಸಿದಾಗ ಸರ್ಕಲ್ ತಯಾರಾತು. ಸರ್ಕಲ್ ನಿಮ್ ಕಣ್ಣಿಗೆ ಕಾಣ್ತೈತಿ, ಒಳಗಿನ ಸೆಂಟರ್ ಪಾಯಿಂಟ್ ಕಾಣ್ತೈತೇನು? ಕರಿ ಸೆಂಟರ್ ಪಾಯಿಂಟ್ ಇರ್ಲಾರ್ದ ಸರ್ಕಲ್ ತಯಾರಾತೇನು? ದೊಡ್ಡ ಸರ್ಕಲ್ ದೊಡ್ಡ ಪಾಯಿಂಟ್, ಸಣ್ಣ ಸರ್ಕಲ್ ಸಣ್ಣ ಪಾಯಿಂಟ್, ಹಿಂಗೇನ್ ಐತೇನು? ಸರ್ಕಲ್ ದೊಡ್ಡ ಸಣ್ಣ ಇರ್ಬೋದು, ಸೆಂಟರ್ ಪಾಯಿಂಟ್ ಹೆಂಗ್ ಸಮಾದ ಹಂಗ ಆತ್ಮ ಎಲ್ಲರೂ ಸಮಾದವು. ಶರೀರ ಆಣಿರ್ಬೋದು, ಶರೀರ ಹಿರಿ ಇರ್ಬೋದು. ಸಕ್ಕರೆ ಆಗು ಮಿದು, ಸಕ್ಕರೆ ಆಗು ಸಿಹಿ ಐತಿ. ಸಕ್ರಿಯ ಚಾ ಮಾಡು ಸಕ್ಕರೆ ಆಗನು ಸಿಹಿ ಐತಿ, ಕಲ್ ಸಕ್ಕರೆ ಆಗನು ಸಿಹಿ ಐತಿ. ಮ್ಯಾಲೆತ್ತು, ನಡುವತ್ತು, ತಳಗತ್ತು, ಎಲ್ಲಾ ಕಡೆ ಐತಿ. ಕರೆ ಕಾಂತನ ಕಣ್ಣಿಗೆ ನಾಲಿಗೆ ಮೇಗಿಟ್ರ ಅನುಭವಕ್ಕೆ ಬರ್ತೈತಿ. ಹೆಂಗ ಸಕ್ಕರೆ ತುಂಬ ಸಿಹಿ ಐತಿ, ಹಂಗ ನಮ್ಮ ದೇಹ ತುಂಬ ಪರಮಾತ್ಮ ಅದಾನು. ಅನುಭವ ಗಮ್ಯ ವಿಷಯ, ಅದನ್ನು ಅನುಭವ ಮಾಡ್ತಕ್ಕಂಥ ವಿಷಯ. ಆ ಅನುಭವ ಮಾಡ್ಕೋಬೇಕಾಗಿತ್ತು. 5 ನಿಮಿಷ ಸ್ವಾಧ್ಯಾಯ ಮಾಡ್ರಿ. ಸ್ವ ಪ್ಲಸ್ ಅಧ್ಯಾಯ ಸ್ವಾಧ್ಯಾಯ. ನಾ ಯಾರು? ನಾ ಎಲ್ಲಿಂದ ಬನ್ನಿ? ನನ್ನ ಸ್ವರೂಪವೇನು? ನಾ ಎಲ್ಲಿಗೆ ಹೋಗ್ಬೇಕು? ಬಸ್ ಈ 4 ವಿಷಯ ಚಿಂತನೆ ಮಾಡ್ರಿ. ನಿಮ್ಮ ಆತ್ಮ ಪರಮಾತ್ಮ ಆಗ್ತಕ್ಕಂಥ ಮಾರ್ಗದತ್ತ ಸಾಕ್ತಾನ. ಅದು ನಿಜವಾದ ಅರ್ಥದಾಗ ಜೀವಿಗೆ ಶಾಶ್ವತ ಸುಖ ಕೊಡ್ತಕ್ಕಂಥದ್ದು. ಈ ಸಂಸಾರದಾಗ ಎದ್ದು ಯಾರಿಗೂ ಸುಖ ಸಿಕ್ಕಿಲ್ಲ, ಸಿಗೋದಿಲ್ಲ. ಸುಖ ಶಾಶ್ವತ ಬೇಕಾಗಿತ್ತಂದ್ರೆ ಮೋಕ್ಷದಲ್ಲಿ ಮಾತ್ರ ಅದ. ಆ ಮೋಕ್ಷ ಸುಖ ಪ್ರಾಪ್ತಿ ಮಾಡ್ಕೋಬೇಕಾಗಿತ್ತು. ಧರ್ಮ ಪುರುಷಾರ್ಥದಿಂದ ಮಾತ್ರ ಮೋಕ್ಷ ಪುರುಷಾರ್ಥ ಸಾಧ್ಯ. ಅದಕ್ಕ ಸುಖ ಬಯಸುವವರು ಬಾಹ್ಯದಲ್ಲಿ ಇಂದ್ರಿಯಗಳಲ್ಲಿ ಸುಖ ಬಯಸಬೇಡ್ರಿ. ಇಂದ್ರಿಯ ಸುಖ ಕ್ಷಣಿಕ ಸುಖ ಅದ. ಬರ ಯಾರೋ ಹೋಟೆಲ್ದ ಬಜಿ ಮಾಡ್ತಿದ್ರು, ವಾಸ ಬತ್ತ, ತಿಂದಿಲ್ಲ ಬಿಟ್ಟಿಲ್ಲ ಅನುಭವ. ಇದು ಸುಖ ಅಲ್ಲ, ಸುಖದ ಭಾಸ.
ನಿಜವಾದಂತ ಸುಖ ಆತ್ಮಿಕ ಸುಖ ಅದ, ಅದು ಅನುಭವಿಗಮ್ಯ ಸುಖ ಅದ. ಜ್ಞಾನದಿಂದ ಮಾತ್ರ ಧ್ಯಾನ ಸಾಧ್ಯ, ಧ್ಯಾನದಿಂದ ಕೇವಲ ಜ್ಞಾನ ಸಾಧ್ಯ, ಕೇವಲ ಜ್ಞಾನದಿಂದ ಜೀವನ ಮುಕ್ತಿ ಸಾಧ್ಯ. ಆ ಮುಕ್ತಿಗೆ ಹೋಗ್ಬೇಕಾಗಿತ್ತು ನಮ್ಮಲ್ಲಿ ಭೇದ ಜ್ಞಾನ ಬೇಕು. ಹೆಂಗ್ ಭೇದ ಜ್ಞಾನ? ಹಾಲು ಬೇರೆ, ನೀರು ಬೇರೆ, ಬ್ಯಾಳಿ ಬೇರೆ, ಸೊಟ್ಟಿ ಬೇರೆ, ಕೊಬ್ಬರಿ ಬೇರೆ, ಪಟ್ಟಿ ಬೇರೆ. ಪಟ್ಟಿ ಎಂದು ಕೊಬ್ಬರಿ ಆಗಂಗಿಲ್ಲ, ಕೊಬ್ಬರಿ ಎಂದು ಪಟ್ಟಿ ಆಗಂಗಿಲ್ಲ, ಸೊಟ್ಟಿ ಎಂದು ಬ್ಯಾಳಿ ಆಗೋದಿಲ್ಲ, ಬ್ಯಾಳೆಂದು ಸೊಟ್ಟಿ ಆಗೋದಿಲ್ಲ, ಹಾಲೆಂದು ನೀರಾಗೋದಿಲ್ಲ, ನೀರೆಂದು ಹಾಲಾಗೋದಿಲ್ಲ. ಹಂಗೆ ಶರೀರ ಎಂದು ಆತ್ಮ ಆಗೋದಿಲ್ಲ, ಆತ್ಮ ಎಂದು ಶರೀರ ಆಗೋದಿಲ್ಲ. ಆತ್ಮ ಶಾಶ್ವತ ಸತ್ಯದ ತ್ರೈಕಾಲಿಕದ ಆ ಸತ್ಯ ಸ್ವರೂಪಿ ಆತ್ಮ ಪರಿಚಯ ಮಾಡ್ಕೋದು, ಧ್ಯಾನ ಮಾಡೋದು, ಚಿಂತನೆ ಮಾಡೋದು, ಇದು ನಿಜವಾದಂತ ಮೋಕ್ಷ ಮಾರ್ಗದ. ಅಂತ ಮೋಕ್ಷ ಮಾರ್ಗ ಎಲ್ಲ ಜೀವಿಗಳಿಗೂ ಪ್ರಾಪ್ತ ಆಗ್ಲಿ. ಈ ಸಂಸಾರ ದುಃಖಮಯದ, ತ್ಯಾಗ ಸುಖಮಯದ. ಆ ಸುಖ ನಿಮ್ ಜೀವನದಲ್ಲಿ ಬೇಕಾಗಿತ್ತು. ಇತಿಹಾಸ ಪುರುಷರ ಕಥೆಗಳನ್ನ ಕೇಳ್ರಿ. ಸಾಧು ಸಂತ ಪ್ರವಚನ ಮಾಡ್ತಾ ಧರ್ಮದ ಬೋಧೆಯನ್ನು ಕೊಡ್ತಾ ಆತ್ಮನನ್ನ ಜಾಗೃತಿ ಮಾಡ್ತಕ್ಕಂತ ಕಾರ್ಯ ಮಾಡ್ತಾರ. ಆ ಕಾರ್ಯ ಆಗ್ಬೇಕು. ಛತ್ರಪತಿ ಶಿವಾಜಿ ಮಹಾರಾಜರೊಳಗೆ ಸಹಿತ ಮನಸ್ಸಿನಾಗಿತ್ತು, ನನ್ನಂತ ರಾಜ ಇರುವುದರಿಂದ ನನ್ನ ಪ್ರಜಾ ಸುಖಿಯದಾರೋ, ನಾ ಇರ್ಲಿಕ್ಕಂದ್ರ ಎಲ್ಲಾರು ದುಃಖಿ ಆಗ್ತಾರಂತಕ್ಕಂಥ ಭಾವನೆ. ಅಂತಾರಲ್ಲ ಕನ್ನಡ, ಇಂದಿರಾ ಗಾಂಧಿ ಸತ್ರ ದೇಶ ನಿಂತಿಲ್ಲ ಅಂತಾರಿಲ್ಲ ವ್ಯವಹಾರದಾಗ. ಸರಿ, ನಮಗ ಅನ್ಸಕ್ ನನ್ನಿಂದ ನಡೆದೈತೆ ಅಂತ. ಹಂಗ ಶಿವಾಜಿ ಮಹಾರಾಜರ ಮನುಷ್ಯನ ಬಂದಾಗ ಗುರು ಕರ್ಕೊಂಡು ಹೋದ್ರಂತ ಕಾಡಿ ಗುರುರಾಜ್ ಸಮರ್ಥ ರಾಮದಾಸ್ ಸ್ವಾಮಿ ಅವರು ಕಾಡಿ ಕರ್ಕೊಂಡು ಹೋದ್ರು. ಅಲ್ಲಿ ಒಡ್ರ ಕಲ್ಲ ಹೊಡ್ಯಾಕತ್ತೀರಂತ. ದೊಡ್ಡ ಬಂಡೆಗಲ್ಲಿತ್ತು. ಹೋಗಿ ಗುರು ರಾಮದಾಸ್ ಸ್ವಾಮಿ ನಿಂತ್ರಂತ. ಹೊಡ್ಡ ಇಲ್ಲಿ ಬಾ, ಈ ಕಲ್ಲ ಹೊಡಿ ಅಂತ 2 ಮಂದಿ ಹೇಳಿ ನಡು ಬೆಸಿ ಕಟ್ಟಿ ಕಲ್ಲು ಹೊಡ್ಸಾಕತ್ತಿರತ್ತೆ. ಶಿವಾಜಿ ಮಹಾರಾಜ್ ಕಾಡಿಗೆ ಬಂದವರು, ಕಲ್ಲು ಹೊಡ್ಸಾಕ್ ಬಂದವ್ರು. ಎದಕ್ ಬಂದರು ತಿಳ್ಯಾಗ ನೋಡ್ತಾ ಇರುವಂತ. ಆ ಕಲ್ಲು ಹೊಡೆದ ಹಿಂಗ್ ಪಳ್ಳಕ್ ಬಿಸಿರ, ಆ ಕಲ್ಲಿನ ನಡುವೊಂದು ಕುಣಿಚಿತ್ತು, ಕುಂಚಾಗ ನೀರಿತ್ತು. ಆ ನೀರಿನಾಗ ಒಂದು ಕಪ್ಪಿ ಬದುಕಾಕತ್ತಿತ್ತು. ಅವಾಗ ಗುರು ಹೇಳ್ತಾರಂತ, ಈ ಕಪ್ಪಿ ಬದುಕಬೇಕಾಗಿ ನೀ ಕಾರಣೇನು? ಇಲ್ಲೊಂದು ಯಾವುದೋ ಶಕ್ತಿ ಅದ. ಅದ ಶಕ್ತಿಗೆ ನಾವು ಅಧ್ಯಾತ್ಮ ಶಕ್ತಿ ಅಂತೀವಿ, ಪರಮಾತ್ಮ ಶಕ್ತಿ ಅಂತೀವಿ. ಆ ಪರಮಾತ್ಮ ಶಕ್ತಿಯಿಂದ ಈ ಪ್ರಪಂಚ ಸುಖಮಯ ಆಗಾಕ ಸಾಧ್ಯದ, ಬಾಕಿ ಯಾವುದಿಂದಲೂ ಸುಖ ಸಾಧ್ಯ ಇಲ್ಲ. ಅದಕ್ಕೆ ಹೇಳ್ರು, ಸುಖ ಎಲ್ಲಾರಿಗೆಲ್ಲೈತೆವ್ವ, ದುಃಖ ತುಂಬ್ಯದ ಮರುತ್ಯದ ಮ್ಯಾಲ, ತಾ ಮಾಡಿದ ಪಾಪ ತಾ ಕಳಿಯಬೇಕ, ಭಗವಂತರ ಮ್ಯಾಲ್ಯಾಕ ಶಿಟ್ಟಾಗಬೇಕ. ಸುಖ ಎಲ್ಲಾರಿಗೆಲ್ಲೈತೆವ್ವ, ದುಃಖ ತುಂಬ್ಯದ ಮರುತ್ಯದ ಮ್ಯಾಲ. ಸತ್ಯವಂತನಾದ ಹರಿಶ್ಚಂದ್ರ ರಾಜ, ಹೆಂಡತಿ ಮಕ್ಕಳ ಮಾರಿ ಋಣವ ತೀರಿಸಿದ, ಹೊಲೆಯಗಳಾಗಿ ಸುಡುಗಾಡುತ್ತಾಯ್ದ. ಸುಖ ಎಲ್ಲಾರಿಗೆಲ್ಲೈತೆವ್ವ, ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋದ. ಈಗಿನ ರಾಮ ಕೇಳ್ರಿ, ನಿಮ್ಮಪ್ಪ ಹೇಳಿದ್ರೆ ನೀನ್ ಹೆಂಡತಿ ವಚನ ಬೇಕಾದ್ರೆ ಹೋಗಿ ಹಾಳಾಗಿ ನಾ ಯಾಕೆ ಹೋಗ್ಲು? ಈಗಿನ ರಾಮ ಇದ್ರ, ಈಗಿನ ಸೀತಾ ಇದ್ರೆ ನಿನಗೆ ವನವಾಸ, ನನಗ್ಯಾಕ? ಹಂಗಿತ್ರ ನೀನ್ ಮದುವೆ ಮಾಡ್ಕೊಡ್ಲಿ, ಕೊಡು ಸುಳ್ಳು ಸಿಟಿ ಕೊಡು, ಹೋಗ್ ಕರೇನ್ ಸುಳ್ಳು. ಅವತ್ತೆಂತ ಅಧ್ಯಾತ್ಮ ಪ್ರಿಯರು ಅನಂತ ಅವ್ರು ಇವತ್ತು ದೇವರ ಸ್ವರೂಪದಾಗ. ನಾನಂತೂ ಟೈಮ್ ಹೇಳ್ತೀನಿ, ಆದಿನಾಥ್, ಅಜಿತ್ನಾಥ್, ಸಂಭವನಾಥ್ 24 ತೀರ್ಥರು ಅಣ್ಣಾಕ್ ಬರ್ಲಿಕ್ಕೆ ಬಿಟ್ಟು ಬಿಡ್ರಿ. बरे राम 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 नाम का जाप करो, आपका कर्म कट जाएगा. कर्म नाश ಮಾಡಬೇಕಾಗಿತ್ತು ರಾಮನ ನಾಮ ಸ್ಮರಣೆ ಮಾಡ್ರಿ. ರ ಋಷಭ ಮ ಮಹಾವೀರ, ರಾಮ್ ರ ಪ್ಲಸ್ ಆ ಪ್ಲಸ್ ಮ ರಾಮ್. ರ ಅಂದ್ರೆ ರತ್ನತ್ರಯ, ಆ ಅಂದ್ರೆ ಆದಿನಾಥ, ಮ ಅಂದ್ರೆ ಮಹಾವೀರ್. ಒಬ್ಬರ ಹೆಸರಿನೊಳಗೆ 24 ತೀರ್ಥಂಕ ಕರೆದಾರ. ಯಾಕೆ ಹುಡುಗಾಡ್ತೀರ ಕಡೆ? ತಂದೆ ಮಾತಿಗಾಗಿ ಶ್ರೀರಾಮಚಂದ್ರ 14 ವರ್ಷ ವನವಾಸ ಹೋದ. ಸೀತೆಯ ಕಳಕೊಂಡು ಬಲು ಕಷ್ಟಪಟ್ಟ, ಸುಖ ಎಲ್ಲಾರಿಗೆಲ್ಲೈತೆವ್ವ. ಕೌರವರ ಮೋಸದಿ ಪಂಚ ಪಾಂಡವರು ರಾಜ್ಯ ಭೋಗವ ತೊರೆದು ಪವನಿ ಪಟ್ಟರು. ಅಪಮಾನಗಳನ್ನೆಲ್ಲ ಸಹಿಸಿಕೊಂಡರು. ಸುಖ ಎಲ್ಲಾರಿಗೆಲ್ಲೈತೆವ್ವ, ಸುಖ ಎಲ್ಲಾರಿಗೆಲ್ಲೈತೆವ್ವ. ದುಃಖ ತುಂಬ್ಯದ ಮರುತ್ಯದ ಮ್ಯಾಲ, ತಾ ಮಾಡಿದ ಪಾಪ ತಾ ಕಳಿಯಬೇಕ.
ಭಗವಂತರ ಮ್ಯಾಲ್ಯಾಕ ಸಿಟ್ಟಾಗಬೇಕ ತಾ ಮಾಡಿದ ಪಾಪ ತಾ ತಳಿಯಬೇಕ ಮತ್ತೊಬ್ಬರ ಮ್ಯಾಲ್ಯಾಕ ಸಿಟ್ಟಾಗಬೇಕ ಕರ್ಮ ನಾವು ಮಾಡೀವಿ ಆ ಕರ್ಮದ ಫಲನು ನಾವು ಭೋಗಿಸ್ಬೇಕು ಮುಂದೆ ನಾವು ದುಃಖ ಭೋಗಿಸಬಾರ್ದಾಗಿರ್ತಕ್ಕಂಥ ಭಾವಿತ್ತಂದ್ರ ಇವತ್ತು ಪುಣ್ಯ ಕಾರ್ಯ ಮಾಡೋದು ಅತ್ಯವಶ್ಯಕದ ಪುಣ್ಯ ಫಲಂ ಅರಿಯಂತ ಪುಣ್ಯೇನ ಸುಖ ಲಭ್ಯತೆ ಈ ಸಂಸಾರದಾಗ ಜೀವಕ್ಕೆ ಸುಖ ಎದರಿಂದ ಸಿಗ್ತೈತೆ ಅಂತ ಕೇಳಿದ ಪುಣ್ಯದಿಂದ ಆ ಪುಣ್ಯ ಕಾರ್ಯದಲ್ಲಿ ನಿಮ್ಮನ್ನು ತೊಡಸ್ಕೊಂಡ ಕೊನೆಗೆ ಅಧ್ಯಾತ್ಮದಲ್ಲಿ ಆತ್ಮನಲ್ಲಿ ನಿರತನಾಗಿ ಪರಮಾತ್ಮ ತತ್ವ ಪ್ರಾಪ್ತಿಯಾಗಲಿ ಅಂತ ಭಾವನೆ ಇಟ್ಕೊಂಡು ಜೈವಲು ರತ್ನತ್ರಯ ಸ್ವರೂಪ್ ಪ್ರಶಸ್ತ ಮೋಕ್ಷ ಮಾರ್ಗ ಕಿ ಭಾರತೀಯ ಸಂಸ್ಕೃತಿ ಕಿ ಮಾನವತಾವಾದ ಧರ್ಮ ಕಿ